ಶ್ರೀರಾಮ್ ಎಲ್ಲರಿಗೂ. ಎಲ್ಲರೂ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ. ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಬಜೆಟ್ ಹಾಕಿದ್ದಾರೆ, ಏನೇನಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಒಬ್ಬರು ಕೆಲವೊಂದು ಸರ್ಗಳು, ವ್ಯಕ್ತಿಗಳು, ಲೋಕೇಶ್ ಅಣ್ಣ, ನಾಗರಾಜ್ ಸರ್ ಅವರು ಮತ್ತು ಪುನೀತ್ ಸರ್ ಅವರು ಹೇಳಿದ್ದಾರೆ. ಯಾವ್ದಕ್ಕೆ ಎಷ್ಟೆಷ್ಟು ಬಜೆಟ್ ಹಾಕಿದ್ದಾರೆ ಅಂತಲೂ ಅಲ್ಲಿ ಬೋರ್ಡ್ ಇದೆ. ಅದು ಎಲ್ಲ ವಿಡಿಯೋ ಕೂಡ ಇವತ್ತು ಮಾಡಿದ್ದೀವಿ ನಾವು. ಯಾದಗಿರಿಯ ಸ್ಟೇಡಿಯಮನ್ನು ಇಂಪ್ರೂವ್ ಮಾಡೋಕ್ಕೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ವಿಡಿಯೋ ಮಾಡಿದ್ರು ಆಗ್ಲಾರ್ದು. ಅದಕ್ಕೆ ಹೇಳೋದು ಗುಂಪಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು ನೋಡ್ರಿ. ನೀವು ಕೂಡ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಯಾದಗಿರಿ ಕ್ರೀಡಾಂಗಣದ ಜಿಲ್ಲೆಯಲ್ಲಿ ಕ್ರೀಡಾಂಗಣವನ್ನು ಯಾವ ವ್ಯವಸ್ಥೆ ಥರ ಇದೆ ಅಂತೇಳಿಸಿಂದು ಇವತ್ತು ನಾವು ಎಲ್ಲ ತಿರುಗಾಡ್ಬಿಟ್ಟು ನೋಡಿದ್ದೀವಿ. ಹಾಗೆ ಕ್ರೀಡಾಂಗಣದ ವ್ಯವಸ್ಥೆ ಹೇಗಿದೆ ಅಂತ ನೋಡಿ ನೀವು ಕೂಡ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬಜೆಟ್ ಹಾಕಿದ್ದಾರೆ ಅದರ ತಕ್ಕ ಕೆಲಸನೇ ಆಗಿಲ್ಲ. ಆದ್ದರಿಂದ ನಾವು ಇವತ್ತು ಯಾದಗಿರಿ ಗ್ರೌಂಡ್ ತುಂಬ ತಿರುಗಾಡ್ಬಿಟ್ಟು ನೋಡಿದ್ದೀವಿ. ಬಂದಿರೋ ಬಜೆಟ್ನ ಏನೇನಕ್ಕೆ ಯೂಸ್ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ ನಮಗೆ. ನಾವು ನೋಡಿದ ಪ್ರಕಾರ ಕೆಲಸ ಆಗಿಲ್ಲ. ಯಾವುದು ಕೆಲಸ ಅರ್ಧನೇ ಆಗಿದೆ, ಯಾವುದು ಕೆಲಸ ಮಾಡಿದ್ರು ಕೂಡ. ಆದ್ದರಿಂದ ನಾವು ಈ ವಿಡಿಯೋ ಮಾಡಿದ್ದು ಅದರದ್ದು ಸೂಚನೆ ಅಂತ ಹೇಳ್ತೀನಿ ನಾನು. ಹೋಗಿ ನೀವು ಕೂಡ ವಿಡಿಯೋನ ನೋಡಿ. ನಮಸ್ಕಾರ, ನಾನು ನಿಜಲಿಂಗಪ್ಪ, KRS ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಅದೇ ರೀತಿಯಾಗಿ ನಮ್ಮ ನಾಗರಾಜ್ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದವರು ಅವರು ಪಾದಯಾತ್ರೆ ಮುಖಾಂತರ ಸ್ವಚ್ಛ ವಿಧಾನಸಭಾ ಅಭಿಯಾನ ಮುಖಾಂತರ ನಮ್ಮ ಯಾದಗಿರಿ ಜಿಲ್ಲೆಗೆ ಇವತ್ತು 17ನೇ ಜಿಲ್ಲಾವಾಗಿ ಇವತ್ತು ನಿನ್ನೆ ಬಂದಾರ. ಇವತ್ತು ನಮ್ಮ ಕ್ರೀಡಾಪಟುಗಳಾದಂಥ ರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಸೆಲೆಕ್ಟ್ ಆದಂಥ ಲೋಕೇಶ್ ರಾಠೋಡ್ ಅವರೇ ಮತ್ತು ಅದೇ ರೀತಿಯಾಗಿ ನಮ್ಮ ಅಣ್ಣನವರಾದಂಥ ಯುವ ಕ್ರೀಡಾಪಟ ಆದಂಥ ಪುನೀತ್ ರಾಜ್ ಅವರು ಈ ಒಂದು ವಿಶೇಷ ಏನಂದರೆ ಈ ಲೈವ್ ಮಾಡೋದ್ರ ಮುಖಾಂತರ, ವಿಡಿಯೋ ಮಾಡೋದ್ರ ಮುಖಾಂತರ ತಿಳಿಸಿದ್ದೇನೆಂದರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಹಗರಣ ಆಗ್ಯದ. ಅವೈಜ್ಞಾನಿಕವಾಗಿಂತ ಕೆಲಸ ನಡೆದವ. ಯಾವುದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಒಂದು ವ್ಯವಸ್ಥೆ ಇಲ್ಲದಾಗಿದೆ. ಹಾಗಾಗಿ ಅಣ್ಣನವರ ಸಮ್ಮುಖದಲ್ಲಿ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ಈಗಾಗಲೇ ಅದರ ಗ್ರೌಂಡ್ ರಿಪೋರ್ಟು ಅಣ್ಣನವರು ತಿಳಿಸ್ತಾರೆ. ತಿಳಿಸೋಣ. ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಕಲ್ಬುರ್ಗಾರ್, ಬಾಗಲಕೋಟೆ. ಈಗ ಸ್ವಚ್ಛ ವಿಧಾನಸಭೆಗಾಗಿ ನಾನು ಪಾದಯಾತ್ರೆ ಮಾಡ್ತಾ ಯಾದಗಿರಿ ಜಿಲ್ಲೆಗೆ ಬಂದಿದ್ದೇನೆ. ಈ ಬಂದ ಸಂದರ್ಭ ಲೋಕೇಶ್ ಅಂತೇಳಿ ಅವರು ಕ್ರೀಡಾಪಟುಗಳು, ಅವರು ಈಗಿನ ಒಂದು ಬಹುದೊಡ್ಡ ಸಮಸ್ಯೆ ಬಗ್ಗೆ ನಿನ್ನೆ ಬಂದು ನನ್ನ ಜೊತೆ ಚರ್ಚೆ ಮಾಡಿದರು. ಅದೇನು ಅಂದರೆ ಈ ಯಾದಗಿರಿಯ ಏನು ಜಿಲ್ಲೆಯ ಒಂದು ಜಿಲ್ಲಾ ಕ್ರೀಡಾಂಗಣ ಏನದ ಅಲ್ಲಿ ಏನು ಬಹುದೊಡ್ಡ ಏನು ಕಳಪೆ ಕಾಮಗಾರಿಗಳು ಮತ್ತು ಅವೈಜ್ಞಾನಿಕ ಕಾಮಗಾರಿಗಳು ಅಲ್ಲಿ ಆ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂಗೆ ಕೈಗೊಂಡಿದ್ದಾರೆ. ಅದರಲ್ಲಿ ಏನು ಈಗ ಸ್ಟೇಡಿಯಂ ಅಂದ ತಕ್ಷಣ ನಮ್ಮನ್ನು ಹೆಚ್ಚು ಗಮನ ಸೆಳೆಯೋದು ಅದು ಟ್ರ್ಯಾಕು, ರನ್ನಿಂಗ್ ಟ್ರ್ಯಾಕು, ಆಮೇಲೆ ಜನರು ಕೊಡ್ತಕ್ಕಂಥ ಪೆವಿಲಿಯನು ಮತ್ತು ಲಾಂಗ್ ಜಂಪ್ ಟ್ರ್ಯಾಕು. ಹೀಗೆ ಅಲ್ಲಿ ಯಾವುದೇ ಕಾಮಗಾರಿ, ಪ್ರತಿಯೊಂದು ಕಾಮಗಾರಿ ಕೂಡ ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ, ಅವೈಜ್ಞಾನಿಕ ಕಾಮಗಾರಿ ಆಗಿದೆ. ಮತ್ತು ಇದರ ಬಗ್ಗೆ ಈಗಾಗಲೇ ಅವರು ಸುಮಾರು ವರ್ಷದಿಂದ ಅವರು ಜಿಲ್ಲಾಡಳಿತಕ್ಕೂ ಇಲ್ಲಿನ ಜನಪ್ರತಿನಿಧಿಗಳಿಗೂ ಕೂಡ ಅಲ್ಲಿನ ಆ ಸಮಸ್ಯೆಗಳ ಬಗ್ಗೆ ಅವರು ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಜಿಲ್ಲಾಡಳಿತವಾಗಲಿ ಅಥವಾ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಸ್ಪಂದಿಸದೆ ಆ ಕಳಪೆ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿ ಮಾಡಿ ಏನು ಲೂಟಿಗದಿದ್ದಾರೋ ಅದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು, ಈಗ ನಾನು ನನ್ನ ಯಾತ್ರೆ ಸಂದರ್ಭದಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಾವೊಂದು ಮತ್ತೆ ಇವತ್ತು ಹೋಗಿ ಅಲ್ಲೆಲ್ಲ ಏನು ಗ್ರೌಂಡ್ ವೆರಿಫಿಕೇಷನ್ ಮಾಡಿದಾಗ ಆ ಕಾಮಗಾರಿಗಳನ್ನು ನೋಡಿದ್ರೆ ಸಾಕು ಭಾರಿ ಕೋಪ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ. ಅಲ್ಲಿ ಏನು 16 ಕೋಟಿ ರೂಪಾಯಿ ಏನು ಬಿಡುಗಡೆ ಆಗಿತ್ತು ಅನುದಾನ, ಅದು ಸಾರ್ವಜನಿಕರ ತೆರಿಗೆ ಹಣ. ಈ ರೀತಿಯ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ಮಾಡಿ ಏನು ಲೂಟಿಗೈದಿದ್ದಾರೋ ಇದರ ವಿರುದ್ಧ ಯಾದಗಿರಿ ಜಿಲ್ಲೆಯ ಜನತೆ ಧ್ವನಿ ಎತ್ತಬೇಕು. ಮತ್ತು ಇನ್ನೊಂದು ವಿಷಾದಕರ ಸಂಗತಿ ಏನಂದರೆ, ನಾವೆಲ್ಲ ಅನ್ಕೊಂತೀವಿ ಒಲಿಂಪಿಕ್ಸಲ್ಲಿ ನಾವು ಭಾರತೀಯರು ಮೆಡಲ್ಸ್ ಗೆಲ್ಲೋದರಲ್ಲಿ ಸೋಲ್ತಾ ಇದ್ದೀವಿ. ಅತ್ಯಂತ ಕೆಳಮಟ್ಟದಲ್ಲಿ 1-2 ಮೆಡಲ್ ಗೆದ್ದರೆ ಸಾಕು, ಅದೇ ಒಂದು ದೊಡ್ಡ ಸಾಧನೆ ಅಂತ ನಾವು ಅಂದ್ಕೊಳ್ತೀವಿ. ಅಮೇರಿಕಾ, ಚೀನಾ, ಜಪಾನ್ ಇವನ್ನೆಲ್ಲ ನಾವು ನೋಡಿದಾಗ ಅವರು ಟಾಪ್ ರ್ಯಾಂಕಲ್ಲಿ ಇರ್ತಾರೆ, ಫಸ್ಟ್, ಸೆಕೆಂಡು, ಥರ್ಡಲ್ಲಿ ಕಾಂಪಿಟಿಷನ್ನಲ್ಲಿ ಇರ್ತಾರೆ.
ನಾವು ಯಾಕೆ ಆ ರೀತಿಯಾಗಿ ಜಗತ್ತಿನ ಕ್ರೀಡಾ ಕ್ಷೇತ್ರದಲ್ಲಿ ಹಿಂದುಳಿದಿರೋದಕ್ಕೆ ಕಾರಣ ಯಾಕಂದರೆ ತಳಮಟ್ಟದಲ್ಲೇ ಗ್ರಾಮ ಮಟ್ಟದಿಂದಲೇ ಇಲ್ಲಿ ಕ್ರೀಡೆಗೆ ಅಷ್ಟೊಂದು ಪ್ರೋತ್ಸಾಹನ ದೊರಕ್ತಾ ಇಲ್ಲ ಮತ್ತು ಅತ್ಯಂತ ಗುಣಮಟ್ಟದ ವ್ಯವಸ್ಥೆಗಳನ್ನು ಸೂಕ್ತ ಸೌಲಭ್ಯಗಳನ್ನು ಸರ್ಕಾರಗಳು ಮಾಡಿಕೊಡದ ಕಾರಣಕ್ಕೆ ನಮ್ಮ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ. ಹಾಗಾಗಿ ನಾವು ಇಂಥವ್ರನ್ನೆಲ್ಲ ಏನು ಮಾಡಬೇಕು ಅಂದರೆ ಈ ಕಳಪೆ ಕಾಮಗಾರಿ ಕೈಗೊಂಡಿರ್ತಕ್ಕಂಥವ್ರನ್ನ ಬಗ್ಗೆ ಒಂದು ತನಿಖೆ ನಡೆಸಿ ಅದೇನು ಶಿಕ್ಷೆಗೆ ಒಳಪಡಿಸ್ಬೇಕು ಮತ್ತು ಜನ ಇದಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಯಾದಗಿರಿ ಜಿಲ್ಲೆ ಜನತೆಯಲ್ಲಿ ನಾನು ಮನವಿ ಮಾಡ್ತೇನೆ. ಇಲ್ಲಿ ಲೋಕೇಶ್ ಅವರು ಇದ್ದಾರೆ, ನನಗಿಂತ ಹೆಚ್ಚು ಅಲ್ಲಿನ ಕಳಪೆ ಕಾಮಗಾರಿಗಳು ಅವ್ಯವಹಾರ ನಡೆದಿದೆ ಅವರು ಜಾಸ್ತಿ ಮಾಹಿತಿ ಇದೆ, ಅವರು ಕೂಡ ಆ ವಿಷಯವಾಗಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾರೆ. ಅದೇ ನಮ್ಮಲ್ಲಿ ಸ್ಪೆಷಲಿ ನಮ್ಮ ಭಾಗದಲ್ಲಿ ಭಾಳಷ್ಟು ಅಂತಂಥ ಕ್ರೀಡಾಪಟುಗಳಿದ್ದಾರೆ, ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ. ಅವ್ರುಗಳಿಗೆ ಯಾವ ರೀತಿ ಬೇಸಿಕ್ ಫೆಸಿಲಿಟಿ ಸಿಗದೆ ಅವ್ರಿಗೊಂದು ಅವಕಾಶ ಸಿಗ್ತಾ ಇಲ್ಲ. ಒಂದು ಬೇಸಿಕ್ ಫೆಸಿಲಿಟಿ ನಮಗೆ ಸಿಕ್ಕಿದ್ರೆ ನಾವು ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೆಡಲ್ ಗೆಲ್ಲೋಷ್ಟು ನಮ್ಮಲ್ಲಿ ಹುಡುಗರ ಕೆಪಾಸಿಟಿ ಇದೆ. ಅಂಥ ಹುಡುಗರನ್ನ ಫೈಂಡ್ ಔಟ್ ಮಾಡಿ ಅಥವಾ ಒಂದು ಬೇಸಿಕ್ ನಮ್ಮ ಕ್ರೀಡಾಂಗಣದಲ್ಲಿ ಫೆಸಿಲಿಟಿ ಕೊಟ್ಟರೆ ಇವ್ರು ಕೂಡ ಒಂದು ಹೆಚ್ಚು ಮಟ್ಟಕ್ಕೆ ಹೋಗಿ ಗೆಲ್ಲೋ ಅಷ್ಟು ಕೆಪಾಸಿಟಿ ನಮ್ಮ ಹತ್ರ ಟ್ಯಾಲೆಂಟ್ ಇದೆ. ಬಟ್ ನಮ್ಮಲ್ಲಿ ಅಷ್ಟೊಂದು ಕಳಪೆ ಕೆಲಸ ಆಗಿದ್ರು ಕೂಡ ನಮ್ಮಲ್ಲಿ ಇರಕ್ಕಂಥ ಅಧಿಕಾರಿ ರಾಜಕಾರಣಿಗಳು ಯಾರೂ ನಮ್ಮನ್ನು ಗಮನಿಸ್ತಾ ಇಲ್ಲ. ಬಟ್ ನಾನು ಅದಕ್ಕೆ ಸಿದ್ಧರಾಗಿ ನಿಂತಿದ್ದೀನಿ. ಯಾವುದು ಏನಾದರೂ ಕೂಡ ನಾನು ಅಲ್ಲಿ ನಿಂತು ಇದ್ರ ಬಗ್ಗೆ ಹೋರಾಟ ಮಾಡಿ ಎನಿ ಟೈಮ್ ನಾನು ರೆಡಿ ಇದ್ದೀನಿ. ಯಾಕಂದರೆ ನಾನೊಬ್ಬ ನ್ಯಾಷನಲ್ ಮೆಡಲಿಸ್ಟು, ನನ್ನಷ್ಟು ಭಾಳಷ್ಟು ಕ್ರೀಡಾಪಟುಗಳು ಟ್ಯಾಲೆಂಟ್ ಇದೆ, ಅವ್ರುಗಳಿಗೆ ಅವಕಾಶ ಸಿಗಬೇಕಂತೇಳಿ ನನ್ನ ಕನಸು. ಈ ಕನಸಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಇದೇ ಥರ ನೀವೆಲ್ಲ ನಮ್ಮ ಸಹಕಾರ ಮಾಡಬೇಕು. ಇದೇ ನಂದು ಮನವಿ ಇದೆ ಎಲ್ಲರಿಗೂ. ಗ್ರೌಂಡ್ ರಿಯಾಲಿಟಿ ನೋಡಿ ಬಂದಿದ್ದೀವಿ. ಈ ಗ್ರೌಂಡ್ ರಿಯಾಲಿಟಿ ನೋಡೋದಾದ್ಮೇಲೆ ನಮ್ಗೆ ಅನಿಸಿರೋದು ಇದನ್ನು ಇಷ್ಟು ಸೈಲೆಂಟಾಗಿ ಹೋದರೆ ಮುಗಿಯಲ್ಲ ಅಂತ. CM ಆಯಿತು, ಎಲ್ರಿಗೂ ಲೆಟರ್ ಆಯಿತು. ಅದಾದಮೇಲೆ ಇಲ್ಲಿನ MLAಗೆ ನಾವು ಕೂತು ಧರಣಿ ಮಾಡಿ, ನಮ್ಮ ಲೋಕೇಶ್ ಅವ್ರು ಕೂತು ಧರಣಿ ಮಾಡಿ ಎಲ್ಲ ಹೇಳಿದಾಯಿತು, ಕೇಳ್ತಾ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಯೂತ್ಸ್ ಎಲ್ಲ ಸೇರಿ ಯಾವಾಗ ಪ್ರೊಟೆಸ್ಟ್ ಮಾಡ್ತೀವಿ ಹೇಳೋಕ್ಕಾಗಲ್ಲ. ಬಟ್ ಯಾದಗಿರಿ ತುಂಬ ನೀವು ನೆನ್ಪಿಟ್ಕೋಬೇಕು, ಆ ಥರ ಪ್ರೊಟೆಸ್ಟ್ ಮಾಡ್ತೀವಿ. ಮುಂದಿನ ದಿನದಲ್ಲಿ ಡೇಟ್ ಕೂಡ ಹೇಳ್ತೀವಿ ನಾವು. ಖಂಡಿತ ಇದಕ್ಕೆಲ್ಲದಕ್ಕೂ ಇವತ್ತು ನಾಗರಾಜಣ್ಣ ಆಗಲಿ, ಲೋಕೇಶ್ ಭಾಯ್ ಆಗಲಿ, ಪುನೀತ್ ರಾಜ್ ಆಗಲಿ, ನಮ್ಮ KRS ಪಕ್ಷದ ವತಿಯಿಂದ ಮತ್ತು ಹಲವಾರು ಜನ ಇಲ್ಲಿ ವಿಡಿಯೋ ಮಾಡೋಕ್ಕಾಯ್ತಾರ. ಆ ಟೀಮ್ನ ವತಿಯಿಂದ ಟೋಟಲ್ ಆಗಿ ಫ್ರಾಡ್ ಆಗಬಾರ್ದು, ವ್ಯವಸ್ಥಿತವಾಗಿ ಜಿಲ್ಲಾ ಕ್ರೀಡಾಂಗಣ ಆಗಬೇಕು, ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಆಗಬೇಕು. ಇವತ್ತು ಜಿಲ್ಲೆಯಿಂದ ಪೊಲೀಸ್ ಟ್ರೈನಿಂಗ್ ಆಗಲಿ, ಸೈನಿಕರಾಗಲಿ ಎಲ್ಲದಕ್ಕೂ ಹೋಗ್ಬೇಕಂದ್ರೆ ಇಲ್ಲಿ ಒಂದು ಬುನಾದಿ. ಇವತ್ತು ಅಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲ. ಒಟ್ಟಾರೆಯಾಗಿ ಎಲ್ಲ ಅವ್ಯವಸ್ಥೆಯಲ್ಲಿ ಜಿಲ್ಲಾ ಕ್ರೀಡಾಂಗಣ ಅದ. ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ನಾವು ತಯಾರಿದ್ದೀವಿ. ಅದಕ್ಕೆ ಜಿಲ್ಲೆಯ ಯುವಕರೇ, ಕ್ರೀಡಾಪಟುಗಳೇ ಮುಂದೆ ಬನ್ನಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಲೋಕೇಶ್ ಅಣ್ಣ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲರೂ ಸೇರಿ ದೊಡ್ಡ ಮಟ್ಟದ ಹಗರಣವನ್ನು ಬಯಲಿಗೆ ಎಳೆದು ಸೂಕ್ತವಾದಂಥ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ ಯಾವುದೇ ರೀತಿಯಾಗಿ ಅವರು ಮಾಡೋದಿಲ್ಲ. ಅವ್ರ ಬಳಿ ಲೂಟ್ ಹೊಡೆಯೋದೊಂದೇ ಒಂದು ಮಾರ್ಗ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನ ಅದ, ಟೋಟಲ್ ಒಂದು 5,000 ಕೋಟಿ ಅನುದಾನ ಅದ. ಇನ್ನೂ ಎಕ್ಸ್ಟ್ರಾ ಅನುದಾನ ಇಡಿಸಿ ಒಳ್ಳೆ ಗುಣಮಟ್ಟದ ಕೆಲಸ ಕಾಮಗಾರಿಗಳು ಇಷ್ಟು ದಿನ ನಾವು ಧ್ವನಿ ಎತ್ತಿಲ್ಲ, ಏನೋ ಮಾಡಿರ ಹೋಗ್ಯಾರ. ಈಗ ಇನ್ನು ಮುಂದೆ ಆಗಬಾರ್ದು. ನಾವೆಲ್ಲರೂ ಧ್ವನಿ ಎತ್ತಿ ಕರೆಕ್ಟಾಗಿ ಮಾಡಿದಾಗ ಮಾತ್ರ ನಮ್ಮ ಜಿಲ್ಲೆಗೆ, ನಮ್ಮ ಯುವಕರಿಗೆ ಒಂದು ಮಾದರಿ ಆಗ್ತಕ್ಕಂಥ ಕ್ರೀಡಾಂಗಣ ಆಗ್ತದ. ಅದಕ್ಕೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಬೇಕು. ತನು ಮನ ಧನದಿಂದ ಹೋರಾಟಕ್ಕೆ ಯಾವಾಗ ಕರಿತೀವಿ ಅವಾಗ ಒಂದು ದೃಢತೆಯಿಂದ, ನಿಷ್ಠೆಯಿಂದ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಕೊನೆಗೊಂದು ಮಾತು, ಈಗಾಗಲೇ ಲೋಕೇಶ್ ಅವರು ಜಿಲ್ಲಾಡಳಿತಕ್ಕೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಮುಖ್ಯಮಂತ್ರಿಗಳ ಗಮನ ತಂದರೂ ಕೂಡ ಅವ್ರು ಯಾರೂ ಸೂಕ್ತವಾಗಿ ಸ್ಪಂದಿಸಿಲ್ಲ. ಹಾಗಾಗಿ ಈಗ ಈ ಒಂದು ಹೋರಾಟವನ್ನು ನಾವು ಜನರ ಮಧ್ಯೆ ತೊಗೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಇದೇ ವಿಚಾರ ಇಟ್ಕೊಂಡು ಈ ಯಾದಗಿರಿ ಜಿಲ್ಲೆಯ ಜನತೆ ಬಳಿಗೆ ಈಗ ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಬೇಗ ಬಂದು ಜನರಲ್ಲಿ ನಾವು ಮನವಿ ಮಾಡ್ತೇವೆ. ಹಾಗಾಗಿ ಯಾದಗಿರಿ ನಗರ ಮತ್ತು ಇಡೀ ಜಿಲ್ಲೆಯ ಜನ ಈ ಒಂದು ಹೋರಾಟಕ್ಕೆ ಲೋಕೇಶ್ವರ ಜೊತೆ ಕೈ ಜೋಡಿಸ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ನಾನು ಕೂಡ ಕರ್ನಾಟಕದ ಯಾವುದೇ ಭಾಗದಲ್ಲಿ ಇರಲಿ, ಕರೆ ಕೊಟ್ಟಾಗ ಖಂಡಿತ ನಾನು ಯಾದಗಿರಿಗೆ ಬಂದು ಈ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಓಕೆ. ಆಗುತ್ತೆ ಸರ್, ಒಂದು ವಾರ ರೆಸ್ಟ್ ತಗೋಬೇಕಾದ್ರೆ ಲಾಂಗ್ ಜಂಪ್ ಚೆನ್ನಾಗಿಲ್ರಿ, ಎಲ್ಲ ಚೆನ್ನಾಗಿಲ್ಲ ಸರ್. ಓಡುವಾಗ ವಾಕ್ ಮಾಡಿದ್ರೆ ಅಡ್ಡ ಬರ್ತಾರೆ, ಮತ್ತೆ ಬಾಲ್ ಬಿಡಿಸ್ತಾರೆ, ಮತ್ತೆ ಕ್ರಿಕೆಟ್ ಆಡ್ತಾರೆ ಸರ್. ಅಂದರೆ ಈಗ ಏನಿದೆ ಅಂದರೆ ಸರ್, 400 ಮೀಟರ್ ಟ್ರ್ಯಾಕಲ್ಲಿ ಇದೇ ಗೇಮ್ ಆಡ್ಬೇಕಂದ್ರೆ ರೂಲ್ಸ್ ಇರುತ್ತೆ. ಇವ್ರುಗಳು ಫಾಲೋಅಪ್ ಮಾಡೋಕ್ಕಾಗ್ತಿಲ್ಲ, ಯಾರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕಿಲ್ಲ ಅಂದರೆ ಒಬ್ರು ನೋಡ್ಕೊಂಡ್ರು ಒಬ್ರು ಇರಬೇಕು, ಇಲ್ಲಿ ಯಾರು ಇರಲ್ಲ. ಅವ್ರು ಆಡೋದು ಆಡೇ ಆಟ ಮತ್ತು ಇವ್ರು ಆಡೋದು ಆಟ.
ಇವ್ರು ಏಟ್ ಆಯ್ತು ಏನಾಯ್ತು ಅದಕ್ಕೆ ಇದು ಇಲ್ಲ. ಆ ಸೈಡ್ ಹಂಗೆ ಕ್ರಿಕೆಟ್ ಆಡ್ತಾರ, ಬಾಲ್ ಬಂದು ಇವ್ರನ್ನ ಬಡಿತಾವ, ನಮಗನ್ನ ಬಡಿತಾವ. ಈಗ ಆ ಸೈಡ್ ಕ್ರಿಕೆಟ್ ಇದಕ್ಕೋಸ್ಕರ ಸುಮಾರು ಜನ ಪತ್ರ ಬರ್ದು ಕೊಟ್ಟಿದ್ದಾರೆ, ನೋ ರೆಸ್ಪಾನ್ಸ್. ಸರ್ ಇವತ್ತು ನಾವು ಅವ್ರಿಗೆ ಸೆಕ್ಯೂರಿಟಿಗೆ ಹೇಳಿ ಹೋಗ್ತೇವೆ, ನಾಳೆಯಿಂದ ಕ್ರಿಕೆಟ್ ಆಡೋರಿಗೆ ಇಲ್ಲಿ ಬಿಡಬೇಡ್ರಿ ಅಂತ ಹೇಳಿ. ಕ್ರಿಕೆಟ್ ಆಡೋ ಗ್ರೌಂಡ್ ಆ ಸೈಡ್ ಇದೆ ರೀ, ಅಲ್ಲಿ ಮಾಡಿದ್ದಾರೆ. ಆಫೀಸ್ ಇದೆ ಆಫೀಸ್ ಇದೆ ಅಲ್ಲ ಇದು. ಇವತ್ತು ವಿಸಿಟ್ ಹಾಕಿ ಅದೇ ವಿಸಿಟ್ ಹಾಕಿ ಕ್ರೀಡಾ ಇಲಾಖೆ ಟ್ರ್ಯಾಕಲ್ಲೆಲ್ಲ ಸಗಣಿ ರೀ. ಎತ್ತುಗಳೆಲ್ಲ ಒಳ ಕಟ್ತಾರೆ. ಆಯ್ತು ಅದೇ ಆಯ್ತು. ಹೆಣ್ಮಕ್ಳು ಬನ್ನಿ ಬರ್ರಿ ಮುಂದೆ ನಿಮ್ಗೆ ಏನ್ ಅನ್ಸ್ತದ ಮಾತಾಡ್ರಮ್ಮ. ಮುಂದೆ ಕ್ರೀಡಾಪಟುಗಳಾಗಿ ದೊಡ್ಡ ಲೈವ್ ಮುಂದೆ ಮಾತಾಡೋದು ಬರ್ರಿ ಇಲ್ಲಿ. ವಿಡಿಯೋ ಏನ್ ಮಾಡಲ್ಲ. ಏನ್ ಹೆಸರಮ್ಮ ನಿಮ್ದು? ನಿಮ್ದು ಇದು ಯದ್ಗಿರಿ ಅವರಲ್ಲ. ಮತ್ತೇನ್ ನಿಮ್ಗೇನ್ ಒಳ್ಳೆ ವ್ಯವಸ್ಥೆ ಅದ? ಇವೆಂಟ್ ಅದಕ್ಕೆ ಅವ್ರಿಗೆ ಒಳ್ಳೆ ವ್ಯವಸ್ಥೆ ಆಯ್ತು ಅಲ್ಲ, ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಕೊಡ್ತಾರೆ, ಅವ್ರು ಕೊಡ್ತಾರೆ, ಕರುಣೆ ಜಾಸ್ತಿ. ಈಗ 7ನೇ ಕ್ಲಾಸ್ ತವ್ರು ಎಷ್ಟು ಜನ ಇದ್ರಿ ಅಲ್ಲಿ? ನಿನ್ನೆ ಯಾರು ಬಂದಿದ್ದು ನಿಮ್ಮ ಸರ್ ಹುಡುಗಿನ 15 ದಿನ ಮನೆಗೆ ಕಳಿಸ್ಬಿಟ್ಟಾರೆ ನೋಡಿ ಸರ್. ಈಗ 15 ದಿನ ಬರಲ್ಲ ಅಂತ ಹುಡುಗಿ ಊರಿಗೆ ಕಳಿಸ್ಬಿಟ್ಟಿದ್ದಾರೆ. ಯಾಕೆ? ಅವ್ರು ನಿನ್ನೆ ಬಂದು ಲಾಸ್ಟ್ ಟೈಮ್ ಏನೋ ಪ್ರಾಬ್ಲಮ್ ಹೇಳಕತ್ತಿದ್ರು ನನ್ನ ಹತ್ರ. ನಾನು ನಾಳೆ ನನಗೆ ನಿನ್ನೆ ಕೇಳಲಿಲ್ಲ, ಅವರೆಲ್ಲ ಹೋಗಿದ್ರಲ್ಲ, ಹೋಗ್ರಿ ನಾಳೆ ಕೇಳ್ತೀನಿ ಅಂತಂದು ಅವರು ಆ ಹುಡುಗಿನೇ ಇಲ್ಲ ಇವತ್ತು. ಸರಿ ನೋಡ್ರಿ, ಇವ್ರು ಯಾವ್ದು ಪ್ರಾಬ್ಲಮ್ ಹೇಳಿದ್ರೆ ಮನೆಗೆ ಕಳಿಸ್ಬಿಡ್ತಾರೆ. ಸಮಸ್ಯೆ ಹೇಳಿದ್ರೆ ಏನೋ ಒಂದು ಪ್ರಾಬ್ಲಮ್ ಹೇಳಿದ್ರೆ ಅಲ್ಲ ಪರ್ಸನಲ್ ಆಗಿ ಹೋಗಲ್ಲ. ಏನಂತ ಏನು ಪ್ರಾಬ್ಲಮ್ ಅಂತ ಇರ್ತಾವ್ರಿ ಅವನು ಗಬ್ಬಾಳಿಕೆ ಅವ್ರಿ. ಅವ್ರ ಮನೆಯವರೇ ಕರ್ಕೊಂಡು ಹೋದ್ರಾ? ಈಗ 7ನೇ ಕ್ಲಾಸ್ ತವ್ರು ಎಷ್ಟು ಜನ ಅದ್ರಿ ಇನ್ನ? ಏನೋ ಪ್ರಾಬ್ಲಮ್ ಅಂತ ಹೇಳಕತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಆಕಿಗೆ ಒಬ್ಬಕ್ಕೆ ಗೊತ್ತದ. ಏನಾಯ್ತು ಪ್ರಾಬ್ಲಮ್? ನಿನ್ನೆ ನನಗೆ ಇದು ಹೇಳ್ಕೊಳಕ್ ಬಂದಿದ್ದು ನೋಡಿ, ಆಕೆ ಒಬ್ಬಕ್ಕಿಗೆ ಗೊತ್ತದ. ನಿನ್ನೆ ಸರ್ ಒಂದು ಹುಡುಗಿ ನನಗೆ ಆ್ಯಕ್ಚುಲಿ ನಾನೆಲ್ಲ ನೋಡ್ಕೊತಂತ ನನ್ನ ಹತ್ರ ಪ್ರಾಬ್ಲಮ್ ಹೇಳಕ್ ಬಂದಿದ್ರು, ಅನ್ಕೊಂಡೇ ಹೇಳ್ತಿದ್ದೆ. ನಾನು ಇಲ್ಲ ಅಂತ ಹೇಳಿ ಅರ್ಧ ಹೇಳ್ಕೊಂಡು ಓಡೋಗೋದು, ಬಿಕಾಸ್ ಏನೋ ದಬ್ಬಾಳಿಕೆ ನಡೀತಾ ಇದೆ ಒಳಗಡೆ. ಯಾವ ಹೇಳ್ರಿ ಇಲ್ಲ ಸರ್, ಇಲ್ಲಿರೋರ್ಗೆ ಇನ್ನೂ ಕೇಳ್ಕೊಬೇಕು. ಈಗ ಸರ್ ಈ ಎಲ್ಲ ಹುಡುಗರು ಇವ್ರ ತಂದೆ ತಾಯಿ ಎಲ್ಲ ಕೂಲಿ ಕಾಮಗಾರಿ ರೈತರ ಮಕ್ಕಳು ಇರಲ್ಲ. ಇವ್ರ ಅಪ್ಪ ತಂದೆ ಯಾರು MLA ಮಕ್ಕಳು, ಇವ್ರ ಮಕ್ಕಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳಲ್ಲ ಇವರು. ಇವ್ರ ಮಕ್ಕಳ ಮೇಲೆ ದೊಡ್ಡ ತೋರಿಸೋ ಪವರ್ ಇದೆ, ದೊಡ್ಡವ್ರ ಮಕ್ಕಳ ಮೇಲೆ ತೋರಿಸೋ ಅದನ್ನ ಸ್ಪೆಸಿಫಿಕ್ ಆಗಿ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಆಗಿದೆ ನಾನು ಕೇಳ್ಕೊಂಡು ಬೇಡ ಅಂದ್ರೆ ನಾನು ಹೇಳ್ತಾ ಇಲ್ಲ, ಬಟ್ ಈ ಹುಡುಗರ ಮೇಲೆ ಪ್ರತಿದಿನ ಒಂದು ಏನೋ ಒಂದು ಅನ್ಫಾರ್ಚುನೇಟ್ ಥಿಂಗ್ಸ್ ಆಗ್ತಾರೆ, ಅವ್ರು ಹೇಳ್ಕೊಳಕ್ ಆಗ್ತಾರೆ. ಈಗ ಏನು ಈ ಮಕ್ಕಳು ನಿಮಗೆ ಏನೋ ತ್ರಾಸಿದ್ರೆ ನಮ್ಮ ಜೊತೆ ಮಾತಾಡ್ತಾರೆ. ಯಾರಿಗೆ ಸಲುವಾಗಿ ಎಲ್ಲ ಇರೋದು ವ್ಯವಸ್ಥೆ. ಓಕೆನಾ? ಓಕೆ, ಮತ್ತೆ ಸಿಗೋಣ. ಓಕೆನಾ? ಬಾಯ್. ಥ್ಯಾಂಕ್ ಯು. ಹಂಚ್ಬೇಡ್ರಿ, ಓಡಾಡ್ರಿ, ಮಾಡ್ರಿ. ಬಾಯ್. ಫೋಟೋ ತಗೋಣ. ಆ ಕಡೆ ಬರ್ರಿ, ಒಂದು ಫೋಟೋ ತಗೊಂಡ್ರಿ. ಈ ಒಂದು ಮೂಮೆಂಟ್ ನೋಡಿ, ಈಶ್ವರ್ ಕರ್ಕೊಂಡು ರೈಡ್ ಮಾಡ್ತೀವಿ. ಆಗ್ತಿರಲ್ಲ ದೊಡ್ಡ ಅಷ್ಟೇ ಮಾಡಬೇಡ್ರಿ. ಸ್ವಲ್ಪ ಬ್ಯಾಕ್ ಹೋಗ್ರಿ, ಅವ್ರ ಅಣ್ಣವ್ರನ್ನ ಸರ್ ಹಿಂಗೆ ಕೊಳಕ್ ಬಿಟ್ಟಿದ್ದಲ್ಲ. ಇಲ್ಲ ಸರ್, ಹಿಂಗಿಲ್ಲ ಸರ್. ನಿಮಗೆ ಕೂತು ಇಲ್ಲಿ ಒಂದು ಗೊತ್ತಾಗಿದೆ, ಕ್ರೀಡಾ ಹಾಸ್ಟೆಲಲ್ಲಿ ಕೋಟ್ಯಾಂತರ ರೂಪಾಯಿಗೆ ಎಕ್ವಿಪ್ಮೆಂಟ್ ಬರ್ತಾ ಇದೆ. ಈ ಥರ ಎಕ್ವಿಪ್ಮೆಂಟ್ಸ್ ಇದಲ್ಲ, ಸಾವಿರ ಗಟ್ಟಲೆ ಸಂಖ್ಯೆದಲ್ಲಿ. ಈಗ ಅಲ್ಲಿ ಒಂದು ರೂಮ್ ಹೊಡೆದ್ರೆ ನೀವೇ ಶಾಕ್, ನಿಮ್ಮ ಕಣ್ಣು ಮುಂದೆ ಬನ್ನಿ ತೋರಿಸ್ಬೇಕು. ಸಾವಿರ ಲೆಕ್ಕದಲ್ಲಿ ಎಕ್ವಿಪ್ಮೆಂಟ್ಸ್ ಇದೆ ಸರ್. ನಾವೆಲ್ಲ ಇಲ್ಲಿ ಬಹಳಷ್ಟು ವರ್ಕ್ ಸರ್ ನೀವು ನೋವಾಗಿ ನೀವು ಪಾಪ ಕರುಣೆ ಕೊಟ್ಟಿದ್ದೀರಿ, ನನಗೆ ಹೆವಿ ಸಂತೋಷ. ಬಟ್ ನಿಮ್ಗೊಂದು ಗಮನಕ್ಕೆ ಇರಲಿ, ಇವು ಮಕ್ಕಳಿಗೆ ಬೇಕಂತ ಅಂದ್ರೆ ಯಾವ್ದಾದ್ರು ಬೇಕು ಸೌಲಭ್ಯಗಳು ಎಲ್ಲಾ ಬಂದು ಬಿಟ್ಟಿದೆ, ಹಂಗೆ ಗೋಳೆ ಆಗ್ತಾ ಇದೆ. ಒಂದೇ ಹುಡುಗರ ಪ್ರಕಾರ ಹೇಳಿದ ಪ್ರಕಾರ ಇಲ್ಲಿ ಕ್ರಿಕೆಟ್ ಹೌದು, ಕ್ರಿಕೆಟ್ ಗ್ರೌಂಡ್ ಬರ್ತೇವೆ. ಹೌದು ಕ್ರಿಕೆಟ್ ಫೀಲ್ಡ್, ಅಥ್ಲೆಟಿಕ್ ಫೀಲ್ಡ್ ಅಂದ್ರೆ ಅಥ್ಲೆಟಿಕ್ಸ್ ಮಾತ್ರ ಕರೆಕ್ಟ್ ಸರ್. ಅದು ಬಿಟ್ಟು ಏನಪ್ಪ ಎಲ್ಲ ಥರದ ಅದು ನಾಲ್ಕು ಕಡೆ ಆಡ್ತಾರೆ. ಇನ್ನೊಂದೇನು ಆಕ್ಚುಲಿ ಇದೆಲ್ಲ ಆಗ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೋರ್ಡ್ ಹಾಕ್ಬೇಕು. ಇದು ಹೌದು 400 ಮೀಟರ್ ಟ್ರ್ಯಾಕ್ ಅಂತ ಹೇಳಿ ಅವ್ರು ಬೋರ್ಡ್ ಹಾಕ್ಬೇಕು. ಬೋರ್ಡ್ ಹಾಕಿದ್ರೆ ಅಥ್ಲೆಟಿಕ್ಸ್ ಮಾತ್ರ ಅಂತ ಅಲ್ಲಿ ಮೆನ್ಷನ್ ಕಡಿಯಾಕ್ ಮೆನ್ಷನ್ ಯಾವ ರೀತಿಯಲ್ಲಿ ಇದಿಲ್ಲ.
ಅದಕ್ಕೆ ಇಲ್ಲಿ ಅವ್ಯವಸ್ಥೆ ಆಗಿರೋದು ಅದೇ ಕಾರಣ. ನಾನು ರಿಟೈರ್ಡ್ ಪ್ರಿನ್ಸಿಪಲ್, ನಾನು ಸ್ಪೋರ್ಟ್ಸ್ ಸೈಕಲಲ್ಲಿ ಸೈಕಲ್. ಓ ನೈಸ್. ಹಾಂ, ಈ ಎಲ್ಲ ಹುಡುಗರು ಕೊಟ್ಟಿದ್ದ ಅವ್ರು ನಮ್ಮ ಯಾರು ಇದು ನನ್ನ ದೊಡ್ಡಪ್ಪ ಅಂತ ಹೇಳಿ. ಹಾಂ, ಈ ಹುಡುಗರು ಇಲ್ಲೇ ಮಾಡೋದಕ್ಕೆ ಮಾಡಲ್ಲ. ಇಲ್ಲಿ ಒಂದು 8 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಹೊಸಮನಿ ಅಂತ ಹೇಳ್ಬಿಟ್ಟು ಫಿಸಿಕಲ್ ಎಜುಕೇಷನ್ ಅಧ್ಯಕ್ಷ ಇದ್ದಾರೆ. ಅವ್ರು ನಾನು ಸ್ಟೂಡೆಂಟ್. ಓಕೆ, ಹೊಸಮನಿ ಹೊರಬೇಕು. ನಾನು ಕರಿಗೆ ಅವ್ರ ಕಾಲೇಜ್ ಸ್ಪೋರ್ಟ್ಸ್ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಸಂಜೆ ಹೋಗೋರು ದಿವಸ ನೋಡ್ತಿದ್ದೆ. ಇದೆಲ್ಲ ಈಗ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಏನೋ. ಅದೇ ಸರ್, ನಾನೇ ಮಾಡಿಸಿರೋದು. ಫಸ್ಟ್ ನಾನೇ ಮಾಡಿಸಿರೋದು. ಆಮೇಲೆ ಏನು ಮಾಡ್ತಾರೆ, ಎಲ್ಲ ಬಾಟ್ಲಿ ಒಪ್ಪಿಟ್ಟಿರ್ತಾರೆ, ಎಲ್ಲಿ ಕೂಡ್ತಾರೆ, ವೆಹಿಕಲ್ಗಳು ಬರ್ತಾವೆ, ಅಲ್ಲಿ ಒಳಗೆ ಬಿಡ್ತಾರೆ, ಇನ್ವೆಸ್ಟ್ಮೆಂಟ್ ಹೋಗ್ತದೆ. ಸಣ್ಣ ಮಕ್ಕಳಿಗೆ ಎಷ್ಟು ನೀವೆಲ್ಲ ನೋಡಿ, ನಾವು ಒಂದು ಮಟ್ಟ ನೋಡ್ಬಿಟ್ಟು ಹೌದೌದು. ಸಣ್ಣ ಮಕ್ಕಳು ನಾಳೆ ಭವಿಷ್ಯ. ಅವ್ರು ಇವಾಗ ಈಗ ಏನಪ್ಪ ನಮ್ ಈ ಮಟ್ಟ ಅವ್ಯವಸ್ಥೆ ಇದೆ, ನಮ್ ಯಾವತ್ತು ಮುಂದೆ ಬರಕ್ಕಾಗಲ್ಲ, ಈ ರೀತಿ ಮೈಂಡ್ ಕೂತಿದೆ ಆಗ್ಲೇ. ಈಗ ನೆಕ್ಸ್ಟ್ ಅವ್ರು ಹೆಂಗೆ ಇನ್ನೊಬ್ಬಗೆ ಗೈಡ್ ಮಾಡ್ತಾರೆ ಭವಿಷ್ಯ ಅವ್ರು ನಾಳೆ ದಿನ. ಸರ್ ನಿಮ್ಮೆದ್ರೆ ನಾವು ಇನ್ವಾಲ್ವ್ ತಪ್ಪು ತಿಳ್ಕೊಬೇಡಿ ಸರ್. ಅವ್ರು ನಮ್ಮ ಇದಕ್ಕೋಸ್ಕರ ಬಂದಿದ್ದಾರಲ್ಲ. ಹೌದು, ನಾನು ನೋಡಿದೆ. ನಾನು ಮತ್ತೆ ಒಂದು 2 ತಂದಿದ್ದೆ ಸರ್. ಮೊದಲೇ 2 ಕೊಟ್ಟಿದ್ದೆ, ಮತ್ತೆ 2 ತಂದು ಕರುಣೆ ಆಗಿ ಅಂದ್ರೆ ಸರ್ ಮೆಡಿಸಿನ್ ಬಾಲ್ ಬರುತ್ತೆ. ಮೆಡಿಸಿನ್ ಬಾಲ್ ಪ್ರಾಕ್ಟೀಸ್ಗೋಸ್ಕರ ಈ ಪಾಪ ಹುಡುಗರು ಕರುಣೆ ಆಗಿ ಇವರು ಸ್ವಂತ ಖರ್ಚು ಮಾಡ್ಕೊಂಡು ತಗೊಂಡು ಬಂದು ಕೊಟ್ಟಿದ್ದಾರೆ. ಆದ್ರೆ ಒಂದು ವಿಷಯ ಗಮನಕ್ಕಿರಲಿ, 100 ಸಂಖ್ಯೆಯಲ್ಲಿ ಕೋಳೆ ಆಗಿ ಬಿದ್ದಿದೆ. ಈ ಅಧಿಕಾರಿಗಳಿಗೆ ಅವ್ರು ಕೊಡೋಕೆ ರೆಡಿ ಇಲ್ಲ. ಆದ್ರೆ ಪಬ್ಲಿಕ್ ಈಗ ತೋರಿಸಿ ಬನ್ನಿ ಓಡಿಸ್ತೀನಿ. ಅದು ಹೆಂಗಂದ್ರೆ ಪಾಪ ಅವ್ರು ನೋಡಿ ಮಕ್ಕಳು ಮಾಡ್ತಾ ಕರುಣೆ ಆಗಿ ಕೊಡ್ತಾ ಇದ್ದಾರೆ. ಈ ಒಂದು ಅಷ್ಟೊಂದು ಇದಿದೆ ನೋಡಿ. ನನ್ನ SB ಪಾಟೀಲ್ ಅಂತೇಳಿ ರಿಟೈರ್ಡ್ ಪ್ರಿನ್ಸಿಪಲ್. ಇದೇ ಗೊತ್ತರ ಸರ್, ನನ್ನ ಹೆಸರು ಲೋಕೇಶ್ ರಾಠೋಡ್. ನಾನು ಇಲ್ಲಿ ಆಸ್ ಅ ಕೋಚ್ ನನ್ನ ವಿಡಿಯೋಸ್ಗಳು ನೋಡಿರ್ತೀನಿ. ಈ ಅವ್ಯವಸ್ಥೆಗೋಸ್ಕರ ನಾನು ಅಷ್ಟೊಂದು ಹೋರಾಟ ನಾನು ಒಂದು 3-4 ಸೆಮಿನಾರ್ ಮಾಡ್ತಿದ್ದೆ. ವಾಟ್ ಈಸ್ ರಾಂಗ್ ವಿತ್ ಅವರ್ ಸ್ಪೋರ್ಟ್ಸ್ ಡೇ ಅಂತ, ಟ್ಯಾಕಿಂಗ್ ವಿತ್ ಸ್ಪೋರ್ಟ್ಸ್ ಡೇ ಅಂತ 3-4 ಗುಂಪಿನಲ್ಲಿ ಫೋಟೋ ತೆಗೆದೆ. ವಾಲಿಯರ್ ಸಬ್ಮಿಟ್ ಮಾಡಬೇಕಾಗಿತ್ತು. ಇನ್ನೂ 1-2 ಕಬಡ್ಡಿ ಬಗ್ಗೆ ಒಂದು ಬರೆದಿದ್ದೆ. ಒಂದು ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದು ಬರ್ತಿದ್ದೆ ಸರ್. ಹುಡುಗ ಪಾಪ ನಾನು ಎಲ್ಲ ಕಡೆ ನಾನು ಬೆಂಗಳೂರಲ್ಲಿ ನೋಡಿಬಿಟ್ಟು ನಾನು ಇವೆಂಟ್ ಸ್ಪೋರ್ಟ್ಸ್, ನಾನು NIS ಬಾಸ್ಕೆಟ್ಬಾಲ್ 1 ಇಯರ್ ಓಕೆ ಡಿಪ್ಲೊಮಾ ಮಾಡಿ ನಾನು NIS ಇಂಟೀರಿಯರಲ್ಲಿತ್ತು. ಕೋಚ್ ಅವ್ರ ಕೈಯಲ್ಲಿ ನಾನು ಮಾಡಿ ಆಮೇಲೆ MPD ಬೆಂಗಳೂರು ಯೂನಿವರ್ಸಿಟಿ, PhD ಗುಲ್ಬರ್ಗ ಯೂನಿವರ್ಸಿಟಿ, ಇಲ್ಲಿ ಸಾವಿರ ಬೆಲೆಯೆಲ್ಲ ಕೆಲಸ ಮಾಡಿ ನೋಡಿ ಸರ್ ಯಾವ ಲೆವೆಲ್ ಮಟ್ಟಕ್ಕೆ ಕಳಪೆ ಕಾಮಗಾರಿ ಆಗಿದ್ದು. ಬೋರ್ಡ್ ಹಾಕಿದ್ರು ಕೂಡ ಇಲ್ಲಿ ಯಾವ ರೀತಿ 43 ಎಕರೆ ಇದೆ ಜಮೀನು. 42 ಇರಬೇಕು. ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಬರಬೇಕು ಸರ್. ಅದು ಬರೋದು ಬಿಟ್ಟು ನಾನೇ ರಿಜಿಸ್ಟರ್ ಪೋಸ್ಟ್ ಮಾಡಿ ಪ್ರೆಸಿಡೆಂಟ್ಗೆ, ಕರಿಯವರಿಗೆ, ನಮ್ಮ ರಾಧಾಕೃಷ್ಣವ್ರಿಗೆ, ಆಮೇಲೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿಗೆ, ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆ, CM ಸಿದ್ದರಾಮಯ್ಯ ಅವರಿಗೆ ಎಲ್ಲ ಕಡೆಗೆ ರಿಜಿಸ್ಟರ್ ಪೋಸ್ಟ್ ಮಾಡಿ ಅದು ಲೆಟರ್ ತಯಾರು ಮಾಡಿ ಕೊಟ್ಟಿದ್ವಿ. ಇಲ್ಲಿ DC ಅವರು ಇದ್ದಾರೆ, ಲೇಡೀಸ್ ಕಮಿಷನರ್ ಕೊಟ್ಟಿದ್ವಿ. ಆಮೇಲೆ ML ಅಂತೂ ಏನು ಕೆಲಸ ಮಾಡಿ. ಈಗ ನಾವು ಮಾತ್ರ ಇವರು ಲೋಕೇಶ್ ಅವ್ರ ಟೀಮ್ನವರು ಕ್ರೀಡಾಪಟುಗಳು, ಜೊತೆಗೆ ಸರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಇರ್ತಕ್ಕಂಥ ಅವರು ಕೂಡ ಈ ವಿಷಯವಾಗಿ ದನಿ ಎತ್ತಾ ಇದ್ದಾರೆ. ಸೊ ಏನು ಗೊತ್ತಾ, ಈಗ ನಾವು ಇದನ್ನ ಏನು ಮಾಡ್ತಾ ಇದ್ದೀವಿ ನೋಡಿ ನಾವೇ ನುಂಗ್ಕೊತಾ ಇದ್ದೀವಿ. ಈಗ ನಾವು ಈ ಥರ ಜನ ಎಲ್ಲರೂ ಒಳ್ಳೆಯವ್ರು ಸೇರಿಬಿಟ್ಟು ತೊಗೊಂಡೋಗಿ ಜನರ ಮುಂದೆ ಇಡಬೇಕು. ಯಾಕಂತಂದರೆ ಮತ ಹಾಕಿ ಅವ್ರಿಗೆ ಅಧಿಕಾರ ಕೊಡೋರೇ ಜನ, ಅಥವಾ ಅವರೇ ಟ್ಯಾಕ್ಸ್ ಕಟ್ಟೋರು ಇದಕ್ಕೆಲ್ಲ. ಹಾಗಾಗಿ ಇದನ್ನು ಯಾರು ಟ್ಯಾಕ್ಸ್ ಪೇಯರ್ ಮತದಾರರಿದ್ದಾರೋ ಇದೆಲ್ಲ ವಿಷಯವನ್ನು ತೊಗೊಂಡೋಗಿ ಮುಕ್ತವಾಗಿ ನಾವು ಈ ಸುಭಾಷ್ ಸರ್ಕಲಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ನಾವು ಇದಿಷ್ಟು ಫೋಟೋ ತೆಗೀರಿ, ಒಂದಿಷ್ಟು ಫೋಟೋ ತಗೊಂಡು ಇವನ್ನೆಲ್ಲ ಫೋಟೋ ತೆಗೆದು ಈ ಟ್ರ್ಯಾಕ್ ಬಂದು ಫೋಟೋ ತೆಗೀರಿ, ಅಥವಾ ಅವನ್ನ ಪ್ರಿಂಟ್ ಹಾಕ್ಸಿ ಅದನ್ನ ಹಿಂಗೆ ಹಿಡಿದು ನಾವು ನಿಂತ್ಕೊಳ್ಬೇಕು. ಪಬ್ಲಿಕಲ್ಲಿ ನಿಂತು ಏನು ಕೇಳಿದ್ರೆ ನೋಡ್ರಿ, ನಮ್ಮ ಸ್ಟೇಡಿಯಮ್ಗೆ ನಮ್ಮ ತೆರಿಗೆ ಹಣವನ್ನು ಅಲ್ಲಿ ಕಟ್ಟಿ ಅದನ್ನು ಡ್ಯೂಟಿಗೆ ಇದ್ದಾರೆ, ಕಳಪೆ ಕಾಮಗಾರಿ ಮಾಡ್ಯಾರ, ಅವೈಜ್ಞಿಕ ಕಾಮಗಾರಿ ಮಾಡ್ಯಾರ ಅಂತೇಳಿ ನಾವು ಇಲ್ಲೇ ಚರ್ಚೆ ಮಾಡೋದಕ್ಕಿಂತ ಮುಕ್ತವಾಗಿ ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ನಾವು ಶೀಘ್ರದಲ್ಲಿ ಮಾಡೋಣ. ನಾಗರಾಜ್ ಅಂತ ಹೇಳಿ ಬಾಗಲಕೋಟೆಯವರು ನಾವು ಇಡೀ ರಾಜ್ಯಾದ್ಯಂತ ಪಾದಯಾತ್ರೆ ಮಾಡಿ ದೊಡ್ಡ ಸಮಸ್ಯೆಗಳನ್ನು ತಗೊಂಡು ಇಲ್ಲೆಲ್ಲ ಮಾಡ್ಬೇಕು ಸರ್. ಇದು ಯಾಕಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ ಆಗಿದೆ. ಓಕೆ, ಥ್ಯಾಂಕ್ ಯು. ನೋಡಿಬಿಟ್ಟು ನಾವು ವಾಕ್ ಮಾಡ್ತಿದ್ದೆ, ಇವೆಲ್ಲ ಮಾತಾಡೋದು ಇಂಟ್ರಾಕ್ಟ್ ಮಾಡಿದ್ರೆ ಆಗೋವರೆಗೆ ನಾನು ಬಿಡಲ್ಲ ಸರ್. ದೊಡ್ಡಪ್ಪ 1 ಮಿನಿಟ್ ಸರ್. ದೊಡ್ಡಪ್ಪ ಮರೆಯಪ್ಪ ಇಲ್ಲ ದೊಡ್ಡಪ್ಪ 1 ಮಿನಿಟ್ ಕರಿ. ಅದು ಪೇಪರ್ ಕಳಿಸ್. ಪೇಪರ್ ಹಲೋ, ಒಂದು ಜಾಗದಲ್ಲಿ ಸರಿಯಾದ ಅಂದ್ರೆ ವಾಶ್ರೂಮೇ ಇಲ್ಲ. ಜನ ಇಲ್ಲಿ ಎಲ್ಲ ಔಟರ್ ಮಾಡ್ತಾರೆ, ಬಾತ್ರೂಮೇ ಇಲ್ಲ. ಏನೇನಿಲ್ಲ ಹುಡುಗರಿಗೆ
ಆ ಸ್ಪೋರ್ಟ್ಸ್ಗಳು ಒಳಗೆ ಹೆಂಗದೋ ಏನದೋ ಅಲ್ಲಿ ಸರ್ ನಾವು ಗಂಡು ಮಕ್ಕಳು ಓಕೆ ಸರ್ ಅಡ್ಜಸ್ಟ್ ಮಾಡ್ಕೋತೀವಿ, ಹೆಣ್ಮಕ್ಳು ಅದೇನು ಸರ್ ಜಸ್ಟ್ ಇಮ್ಯಾಜಿನ್ ಮಾಡಿ ಹೆಣ್ಮಕ್ಳು ಅದೇನು ಪರಿಸ್ಥಿತಿ. ಈಗ ಅವರೊಂದು ನಿಯಮ ಮಾಡಿದ್ದಾರೆ, ಈ ಹಾಸ್ಟೆಲ್ ಒಳಗಡೆ ಹೋಗಿ ನಾವು ಏನಾದರೂ ಫೆಸಿಲಿಟಿ ಚೆಕ್ ಮಾಡ್ಬೇಕಂದ್ರೆ ನಾವು ಹೋಗಿ DC ಗೆ ಇನ್ಫಾರ್ಮ್ ಮಾಡಬೇಕು. ಅವರೊಬ್ಬರು ಸಿಬ್ಬಂದಿ ಕಳಿಸ್ತಾರೆ, ಅವ್ರನ್ನ ಕರ್ಕೊಂಡು ನಾವು ಒಳಗೆ ಹೋಗ್ಬೇಕಂತ ಸುಮಾರು ಹಾಸ್ಟೆಲ್ನ ವಿಸಿಟ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ನಾವು ಅಲ್ಲಿ ಹೋಗಿ ಮಾಹಿತಿ ಕೊಟ್ಟು ಅಲ್ಲಿ ಒಳಗಡೆ ಹೋಗ್ಬೇಕು. ಇಲ್ಲಾಂದ್ರೆ ಅವ್ರು ತಿರ್ಗಾ ವಾಪಸ್ ನಮ್ಮ ಮೇಲೆ ಕೇಸ್ ಹಾಕೋ ಚಾನ್ಸಸ್ ಇರುತ್ತೆ. ಕಬಡ್ಡಿ ನೀವು ಯಾವುದು ಇದು ಫಂಕ್ಷನ್ ಇಲ್ಲ ಅವರು ಏನಿಲ್ಲ ಅದಿದ್ದಾರೆ ಅದು ನೋಡ್ಬಿಟ್ಟು ಇದೇನು ನಮ್ಮ ಯಾದಗಿರಿ ಜಿಲ್ಲೆ ಅಂತ ಹೇಳ್ಬಿಟ್ಟು ನಮ್ಮ ನಾಡು ದೇಶ ಮಾರ್ಕೊಬಿಡ್ರಿ, ರೊಕ್ಕ ಹೆಂಡಕ್ಕೆ ಓಟ್ ಹಾಕಿ ಅಂತ ನಾವು ಇಡೀ ರಾಜ್ಯಾದ್ಯಂತ ಈಗ ದೇಶನೂ ಮಾರ್ಕೊಂಡಂಗೆ ನಾಡು ಮಾರ್ಕೊಂಡಂಗೆ ಭ್ರಷ್ಟ ಕೈ ಕೊಟ್ಟಾಟ ಯಾವ ಸಂದರ್ಭದಲ್ಲಿ ಹೆಂಗೆ ಆಡ್ತಾರೆ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತಾರೆ. ಎಲ್ಲಿದ್ದಾನೆ ಆಗ್ತದೆ ಸರ್ ನಿನ್ನೆ ನಾನು ಕಳಿಸ್ಕೊಡ್ತೇನೆ. ಈ ದೇಶಾದ್ಯಂತ ಜನರು ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಅವ್ರಿಗೆ ಅನುಮಾನ ಅದ್ರ ಬಗ್ಗೆ ಏನಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಆಗಲಿ ಪುನೀತ್ ರಾಜಣ್ಣ ಆಗಲಿ ಎಲ್ಲರೂ ಸೇರಿ ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ನಿಲ್ಲಿಸ್ತೀವಿ, ನೀವು ಸಹಕರಿಸ್ಬೇಕು. ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ನಮ್ಮ ಜಿಲ್ಲೆಯ ನಮ್ಮ ಕ್ರೀಡಾಂಗಣ ಹೆಮ್ಮೆ ನಿಮ್ಮೆಲ್ಲರ ಮೇಲೆ ಇರಬೇಕು. ಯಾಕಂದರೆ ನಾವು ಅಷ್ಟೇ ಪ್ರಯತ್ನ ಮಾಡಿದ್ವಿ, ನಮ್ಗೆ ಟಾರ್ಗೆಟ್ ಮಾಡ್ತಾರೆ. ಆ ವ್ಯವಸ್ಥೆ ಇಲ್ಲಿ ನಡೆದದ. ಇವತ್ತು ಅಣ್ಣವ್ರನ್ನು ಮಸ್ತ್ ಪ್ರಯತ್ನ ಮಾಡಕತ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ಬಡ್ದಾಡ್ತಾರೆ, ಆದ್ರೂ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಮತ್ತು ಮುಂದೊಂದು ದಿನ ಈ ಸಮಸ್ಯೆ ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಬಂದಿರಬಾರ್ದು. ಈ ಕ್ರೀಡೆ ಕ್ಷೇತ್ರದಿಂದ ಧ್ವನಿ ಎತ್ತಿ ಇದನ್ನು ನ್ಯಾಯ ಪಡಿಬೇಕಂತೇಳಿ ತಮ್ಮಲ್ಲಿ ಮನವಿ. ಈ ಲೋಕೇಶ್ ಅವರ ಪ್ರಯತ್ನವನ್ನು ಮೆಚ್ಚಬೇಕು. ನಾನು ಭಾಳ ಕಡೆ ನೋಡಿದ್ದೀನಿ ಈ ಕ್ರೀಡಾಂಗಣದ ಬಗ್ಗೆ ಅಲ್ಲಲ್ಲಿ ಒಂದಷ್ಟು ಧ್ವನಿ ಎತ್ತಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾರೆ. ಬಟ್ ಸಮಗ್ರವಾಗಿ ಇಲ್ಲಿ ನಡೆದ ಇನ್ನು ಕಳಪೆ ಕಾಮಗಾರಿಗಳು, ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ ನಿರಂತರ ಧ್ವನಿ ಎತ್ತಿ ವಿಡಿಯೋಸ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಇವರು ಅಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಏನನ್ನೂ ಕ್ರಮ ಕೈಗೊಳ್ಳದೇ ಇರೋದು ಇದೆಯಲ್ಲ, ಇದು ಭಾಳ ಏನೋ ಆತಂಕದ ವಿಚಾರ. ಯಾಕೆಂದರೆ ಅವ್ರಿಗೆ ಯಾರು ಭಯನೂ ಇಲ್ಲ. ಯಾಕಂದರೆ ಇದೇನೋ ಲೋಕೇಶ್ ಒಬ್ಬ ಅವ್ರ ಜೊತೆಗಿರೋ ಒಂದು 10 ಹುಡುಗರು ಬರ್ತಿರ್ಬೇಕು, ಏನೋ ಹೇಳ್ತಾರೆ ಬಿಡು ಅಂಥೇಳಿ ಕಾಟಾಚಾರಕ್ಕೆ ಬಂದು ಒಂದಿಷ್ಟು ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಟ್ ಅದು ಆಗಬಾರ್ದು. ಈ ವಿಷಯವನ್ನು ನಾವೆಲ್ಲ ಅದೇನು ಮುಂದಿನ ದಿನಗಳಲ್ಲಿ ನೇರವಾಗಿ ಸಾರ್ವಜನಿಕರು ಏನಿದ್ದಾರೆ ಯಾದಗಿರಿ ಜನ ಎಲ್ಲರೂ ಮಧ್ಯೆ ಹೋಗಿ ಆ ವಿಷಯನ ಇಟ್ಟು ಸಾರ್ವಜನಿಕರ ಬೆಂಬಲವನ್ನು ಪಡ್ಕೊಂಡು ನಾವು ಈ ಒಂದು ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಬೇಕು ಅಂಥೇಳಿ ನಾನು ಕೇಳ್ಕೊತೇನೆ. ನಾನು ಕೂಡ ನೀವು ಯಾವಾಗ ಕರಿತೀರೋ ಆವಾಗ ಬಂದು ಈ ವಿಷಯವಾಗಿ ನಾವು ಒಂದು ದೊಡ್ಡ ಮಟ್ಟದ ಹೋರಾಟನ ಮಾಡೋಣ ಅಂಥೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಓಕೆ, ಧನ್ಯವಾದಗಳು.